ನಮಸ್ಕಾರ. ನಮಸ್ಕಾರ ಅಕ್ಕ. ನಾನು ನಂದಿನಿ. ನೆಪ್ಫಿನ್ಸ್ ಗ್ರಾಹಕ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಷಯ ತುಂಬಾ ಮಹತ್ವದ್ದು. ಇದರಲ್ಲಿ ಸಾಲ ಪಾವತಿಸುವಾಗ ಅಥವಾ ಸಾಲ ಮುಂಚಿತವಾಗಿ ಮುಕ್ತಾಯ ಮಾಡುವಾಗ QR ಕೋಡ್ ಮತ್ತು UPI ಅನ್ನು ಸುರಕ್ಷಿತವಾಗಿ ಹೇಗೆ ಬಳಸಬೇಕು ಅನ್ನೋದನ್ನ ನಾವು ಕಲಿಯೋಣ. ಈ ದಿನಗಳಲ್ಲಿ ನಮಗೆಲ್ಲ ಮೊಬೈಲ್ನಲ್ಲಿ ಹಣ ಪಾವತಿ ಮಾಡೋದು ತುಂಬಾ ಸುಲಭ ಅಂತ ಅನ್ಸುತ್ತದೆ. ಆದರೆ ಚಿಕ್ಕ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಬನ್ನಿ ಒಂದು ಕಥೆಯಿಂದ ಪ್ರಾರಂಭಿಸೋಣ. ರೋಸಿ ಮತ್ತು ಕಲ್ಪನಾ ಇಬ್ಬರು ನೆಪ್ಫಿನ್ಸ್ನಿಂದ ಸಾಲ ತೆಗೆದುಕೊಂಡಿದ್ದರು. ರೋಸಿ ಯಾವಾಗಲೂ ತನ್ನ ಲೋನ್ ಕಾರ್ಡ್ ಮೇಲೆ ಇರುವ QR ಕೋಡ್ನಿಂದಲೇ ಸಾಲ ಪಾವತಿ ಮಾಡುತ್ತಿದ್ದರು. ಆದರೆ ಕಲ್ಪನಾ ಈ ವಿಷಯದಲ್ಲಿ ಅಷ್ಟು ಜಾಗರೂಕವಾಗಿರಲಿಲ್ಲ. ಒಂದು ದಿನ ಆತುರದಲ್ಲಿ ಪಾವತಿ ಮಾಡುವಾಗ ಕಲ್ಪನಾ QR ಕೋಡ್ನಲ್ಲಿ ಹೆಸರು ಪರಿಶೀಲನೆ ಮಾಡಲೇ ಇಲ್ಲ. ಹೀಗಾಗಿ ತಪ್ಪಾಗಿ ಪಾವತಿ ಅಪರಿಚಿತ ಸಂಖ್ಯೆಗೆ ಹೋಗಿಬಿಟ್ಟಿತು. ಫಲಿತಾಂಶ ರೋಸಿಯ ಸಾಲ ಪಾವತಿ ಸುರಕ್ಷಿತವಾಗಿ ಆಯಿತು. ಆದರೆ ಜಾಗರೂಕತೆ ಇಲ್ಲದೇ ಇದ್ದ ಕಾರಣ ಕಲ್ಪನಾಳ ಹಣ ತಪ್ಪು ಖಾತೆಗೆ ಹೋಗಿ ಅವಳ ಸಾಲ ಪಾವತಿ ಆಗಲೇ ಇಲ್ಲ. ಮತ್ತು ಈ ತಪ್ಪು ಪಾವತಿಗೆ ಕಂಪನಿಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಹೇ ಅಕ್ಕ, ಇಂಥದ್ದೇ ನಮ್ಮ ಪಕ್ಕದ ಮನೆಯಲ್ಲೂ ಆಗಿತ್ತು. QR ಕೋಡ್ ಸ್ಕ್ಯಾನ್ ಮಾಡಿದ್ರು, ಆದ್ರೆ ಹೆಸರು ಪರಿಶೀಲನೆ ಮಾಡಿಲ್ಲ. ಹಣ ಬೇರೆ ಯಾರಿಗೋ ಹೋಗಿಬಿಟ್ಟಿತ್ತು. ಹೌದಕ್ಕ, ದಯವಿಟ್ಟು QR ಕೋಡ್ ಮತ್ತು UPI ಮೂಲಕ ಸುರಕ್ಷಿತವಾಗಿ ಪಾವತಿ ಮಾಡುವ ಪ್ರಕ್ರಿಯೆ ನಮಗೆ ಚೆನ್ನಾಗಿ ವಿವರಿಸಿ. ಯಾಕಿಲ್ಲ? ನಿಮ್ಮ ಸಾಲವನ್ನು ಸುರಕ್ಷಿತವಾಗಿ ಪಾವತಿಸಲು ಕೆಲವು ಸರಳ ಆದರೆ ತುಂಬಾ ಮುಖ್ಯವಾದ ವಿಷಯಗಳಿವೆ. 1. ನೀವು 1 ಏಪ್ರಿಲ್ 2025 ನಂತರ ಸಾಲ ತೆಗೆದುಕೊಂಡಿದ್ದರೆ ನಿಮ್ಮ ಲೋನ್ ಕಾರ್ಡ್ ಮೇಲೆ ಇರುವ ನೆಪ್ಫಿನ್ಸ್ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಸಾಲವನ್ನು ಸುರಕ್ಷಿತವಾಗಿ ಪಾವತಿಸಿ. 2. ನೀವು ನ್ಯಾಟ್ಫಿನ್ಸ್ ಫಿನ್ ಅಸಿಸ್ಟ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪಾವತಿ ಮಾಡುತ್ತಿದ್ದರೆ ಅಥವಾ ನ್ಯಾಟ್ಫಿನ್ಸ್ ಉದ್ಯೋಗಿ ತಮ್ಮ ಫೋನ್ನಲ್ಲಿ QR ಕೋಡ್ ಅನ್ನು ನಿಮಗೆ ತೋರಿಸಿದರೆ ಪಾವತಿ ಮಾಡುವ ಮೊದಲು ಪರದೆಯ ಮೇಲೆ ಈ 2 ವಿಷಯಗಳನ್ನು ಯಾವಾಗಲೂ ಪರಿಶೀಲಿಸಿ: ನ್ಯಾಪ್ಫಿನ್ಸ್ ಲಿಮಿಟೆಡ್ನ ಹೆಸರು ಮತ್ತು ನಿಮ್ಮ ಸಾಲದ ID. ಮತ್ತು ಲೋನ್ ID ಕಾಣಿಸದೇ ಇದ್ದರೆ ಏನು? ತುಂಬಾ ಒಳ್ಳೆಯ ಪ್ರಶ್ನೆ. 3. QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ಪರದೆಯ ಮೇಲೆ ನಿಮ್ಮ ಲೋನ್ ID ಕಾಣಿಸದೇ ಇದ್ದರೆ ಆ QR ಕೋಡ್ ಮೂಲಕ ಎಲ್ಲಿಗೂ ಪಾವತಿ ಮಾಡಬೇಡಿ. ಅಕ್ಕ, ಕೆಲವೊಮ್ಮೆ ಯಾರಾದ್ರೂ ಬೇಗ ಪಾವತಿ ಮಾಡಿ ಅಥವಾ ಇದು ನನ್ನ UPI ಇಲ್ಲಿಗೆ ಹಣ ಕಳುಹಿಸಿ ಅಂತ ಹೇಳ್ತಾರೆ. ಆವಾಗ ನಾವು ಏನ್ ಮಾಡಬೇಕು? 4. ಅಂದಾಗ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಯಾವುದೇ ಸಿಬ್ಬಂದಿ ಸದಸ್ಯರು ಆಗಲಿ, ಪರಿಚಯದವರು ಆಗಲಿ ಅಥವಾ 3ನೇ ವ್ಯಕ್ತಿ ಆಗಲಿ ಅವರ ವೈಯಕ್ತಿಕ UPI ಅಥವಾ QR ಕೋಡ್ಗೆ ಎಂದಿಗೂ ಪಾವತಿ ಮಾಡಬೇಡಿ. ಅವರು ಎಷ್ಟೇ ತುರ್ತು ಅಂತ ಹೇಳಿದರು ಅಥವಾ ಸಹಾಯ ಮಾಡ್ತೀನಿ ಅಂತ ಹೇಳಿದರು, ಪಾವತಿ ಯಾವಾಗಲೂ ನೆಪ್ಫಿನ್ಸ್ನ ಅಧಿಕೃತ UPI ಮೂಲಕವೇ ಮಾಡಿ. ಏಕೆಂದರೆ ತಪ್ಪು UPIಗೆ ಪಾವತಿ ಆಗಿಬಿಟ್ರೆ ಅದರಿಂದ ಆಗುವ ನಷ್ಟದ ಜವಾಬ್ದಾರಿ ನಿಮ್ಮದೇ ಆಗುತ್ತದೆ. ಕಂಪನಿ ಅದನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಅರ್ಥ ಆಯ್ತು ಅಕ್ಕ. ಅಂದ್ರೆ ನಾವು 1 ಏಪ್ರಿಲ್ 2025 ನಂತರ ಸಾಲ ತೆಗೆದುಕೊಂಡಿದ್ದರೆ ಲೋನ್ ಕಾರ್ಡ್ನಲ್ಲಿ ಕೊಟ್ಟಿರುವ QR ಕೋಡ್ ಮೂಲಕ ಅಥವಾ ನೈಟ್ಫಿನ್ಸ್ ಫಿನ್ ಅಸಿಸ್ಟ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾತ್ರ ಸಾಲ ಪಾವತಿ ಮಾಡಬೇಕು. ಹೌದು, ನಿಖರವಾಗಿ. ಸಾಲ ಪಾವತಿ ಸುರಕ್ಷಿತವಾಗಿದ್ದಾಗಲೇ ನಿಮ್ಮ ದಾಖಲೆ ಸುರಕ್ಷಿತವಾಗಿರುತ್ತದೆ ಮತ್ತು ಆಗಲೇ ನಿಮ್ಮ ಭವಿಷ್ಯವು ಸುರಕ್ಷಿತವಾಗಿರ್ತದೆ. ಹಾಗಾಗಿ ಇವತ್ತಿನ ಪಾಠವನ್ನು ಒಮ್ಮೆ ಮತ್ತೆ ನೆನಪಿಸಿಕೊಳ್ಳೋಣ. ನಾವು 1 ಏಪ್ರಿಲ್ 2025 ನಂತರ ಸಾಲ ತೆಗೆದುಕೊಂಡಿದ್ದರೆ ಲೋನ್ ಕಾರ್ಡ್ನಲ್ಲಿ ಕೊಟ್ಟಿರುವ QR ಕೋಡ್ ಮೂಲಕ ಅಥವಾ ನೆಪ್ಫಿನ್ಸ್ ಫಿನ್ ಅಸಿಸ್ಟ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾತ್ರ ಸಾಲ ಪಾವತಿ ಮಾಡಬೇಕು. ಆದರೆ 1 ಏಪ್ರಿಲ್ 2025 ಮೊದಲು ಸಾಲ ತೆಗೆದುಕೊಂಡಿದ್ದರೆ ಲೋನ್ ಕಾರ್ಡ್ನಲ್ಲಿರುವ QR ಕೋಡ್ ಅಥವಾ ನೆಪ್ಫಿನ್ಸ್ ಫಿನ್ ಅಸಿಸ್ಟ್ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಸಾಲ ಪಾವತಿ ಮಾಡಬಾರದು. ಸಾಲ ಪಾವತಿ ಯಾವಾಗಲೂ ನೆಪ್ಫಿನ್ಸ್ನ UPIಗೆ ಮಾತ್ರ ಮಾಡಿ. QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವಾಗ ದಯವಿಟ್ಟು ನೆಪ್ಫಿನ್ಸ್ ಲಿಮಿಟೆಡ್ ಮತ್ತು ನಿಮ್ಮ ಸಾಲದ ಐಡಿಯನ್ನು ಪರಿಶೀಲಿಸಿ. ಸಿಬ್ಬಂದಿಯ ವೈಯಕ್ತಿಕ UPI QR ಕೋಡ್ಗೆ ಎಂದಿಗೂ ಪಾವತಿ ಮಾಡಬೇಡಿ. ಯಾವುದೇ ಗೊಂದಲ ಅಥವಾ ಸಂದೇಹ ಇದ್ದರೆ ನಿಮ್ಮ ಬ್ರಾಂಚ್ ಅನ್ನು ಸಂಪರ್ಕಿಸಿ.
ನೆನಪಿಟ್ಟುಕೊಳ್ಳಿ, ಸರಿಯಾದ QR ಕೋಡ್ UPI ಎಂದರೆ ಸರಿಯಾದ ಪಾವತಿ. ಧನ್ಯವಾದಗಳು ಅಕ್ಕ. ಇನ್ನು ಮುಂದೆ ನಾವು ಸಾಲ ಪಾವತಿ ತುಂಬಾ ಸುರಕ್ಷಿತವಾಗಿ ಮಾಡ್ತೀವಿ. ಹೌದು ಅಕ್ಕ, ಖಂಡಿತ. ತುಂಬಾ ಚೆನ್ನಾಗಿದೆ. ಮುಂದಿನ ಸಭೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ನಮಸ್ಕಾರ ಅಕ್ಕ.